€250 ಏನು ಸ್ಪೆಂಡ್ ಮಾಡಿದೆ ಅಂತ ನಂಗೆ ಒಮ್ಮೆಲೆ ಸರಿ ಗೊತ್ತೇ ಆಗ್ತಿಲ್ಲ ಮಾಡಿ €66 ಎಲ್ಲಿ ಹೋಯ್ತು ಅಂತ. 12 o'clock ಒಂದು ಸಿಟಿ ಟೂರ್ ಅರೇಂಜ್ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು another vlog. Right now is 12 o'clock, exact 12, and as usual ನಾನು ಲೇಟ್ ಮಲಗಿ ಕರ್ಟನ್ ತೆಗ್ದು ನೋಡಿದಾಗ ಐ ಫೈಂಡ್ ಔಟ್ ಇಟ್ಸ್ ಕ್ಲೌಡಿ. ಐ ಥಿಂಕ್ ಇಟ್ ಮೈಟ್ ರೈನ್. ವೆದರಲ್ಲಿ ಚೆಕ್ ಮಾಡಿದೆ, ಅಂದರೆ ಪ್ರಾಬಬಿಲಿಟಿ ಉಂಟು. ಐ ಥಿಂಕ್ ಅರೌಂಡ್ 5-6 o'clock ಇನ್ ದ ಈವ್ನಿಂಗ್ ಮಳೆ ಬರೋ ಚಾನ್ಸ್ ಉಂಟು. ಲೆಟ್ಸ್ ಸಿ ಹೌ ಇಟ್ ಫೀಲ್ಸ್. ದ ಟೆಂಪ್ರೇಚರ್ ರೈಟ್ ನೌ ಇಸ್ 17 degree. ಐ ಆಮ್ ನಾಟ್ ಫೀಲಿಂಗ್ ಕೋಲ್ಡ್ ಎಟ್ ಆಲ್. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ನಾಟ್ ಫೀಲಿಂಗ್ ಕೋಲ್ಡ್. ಅದಕ್ಕೆ ಲೈನರ್ ಏನೂ ಹಾಕಿಲ್ಲ, ಸಾಕ್ಸ್ ಹಾಕಿದೆ. ಇವಾಗ ರೈಟ್ ನಾವು ವೇರ್ ಆಮ್ ಐ ಗೋಯಿಂಗ್? 12 o'clock ಒಂದು ಸಿಟಿ ಟೂರ್ ಅರೇಂಜ್ ಮಾಡಿದ್ರು ನಮ್ಮ ಯೂನಿವರ್ಸಿಟಿ ಕಡೆಯಿಂದ. ಆ್ಯಂಡ್ ದ ಮೀಟಪ್ ಲೊಕೇಶನ್ ವಾಸ್ ದ ಸಿಟಿ ಸೆಂಟರ್. ರಿಜಿಸ್ಟ್ರೇಷನ್ ಆಗಿತ್ತಲ್ಲ, ಸೊ ಅಲ್ಲಿ ಮೀಟಪ್ ಲೊಕೇಶನ್ಗೆ ಕರೆದಿದ್ರು. ಥ್ಯಾಂಕ್ ಗಾಡ್ ಇಟ್ ಈಸ್ ಕ್ಲೋಸ್ ಟು ಮೈ ಹೌಸ್. ಐ ಕ್ಯಾನ್ ಜಸ್ಟ್ ರನ್ ರೈಟ್ ನಾವು. ಆ್ಯಂಡ್ ದ ಟೈಮ್ ರೈಟ್ ನಾವು ಇಸ್ 12:05. ಏನೋ ಐ ಆಮ್ ಅ ಬಿಟ್ ಲೇಟ್. ನೋಡ್ಬೇಕು, ಅವ್ರೇನಾದ್ರು ಮುಂದೆ ಪ್ರೊಸೀಡ್ ಮಾಡಿದರೆ, ಬೇರೆ ಕಡೆ ಲೊಕೇಶನ್ಗೆ ಹೋಗಿದ್ರೆ ಐ ಮೈಟ್ ಜಸ್ಟ್ ಹ್ಯಾವ್ ಟು ಆಸ್ಕ್ ಮೈ ಫ್ರೆಂಡ್ and ask where are they. And it's not that cold. As I said, I'm not wearing any liner or socks or gloves, anything, and I'm not feeling cold at all. I take back my words. It is cold. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ ಏನು ಕಮ್ಮಿ ಇಲ್ಲ. ಇಟ್ಸ್ 17-18 degree, but the wind is making it cold. ಗಾಳಿ ಒಟ್ರಾಸಿ ಹೊಡಿತುಂಟು. So I can feel a little bit of cold. ಆ್ಯಂಡ್ ಐ ಥಿಂಕ್ ಆ್ಯಸ್ ಐ ಸೆಡ್ ಇಟ್ ಮೈಟ್ ರೈನ್. ನೋಡ್ಬೋದು, ತುಂಬ ಕ್ಲೌಡಿ ಇದೆ. ಆ್ಯಂಡ್ ಇಟ್ಸ್ 12 o'clock ಇನ್ ದ ಆಫ್ಟರ್ನೂನ್. ಐ ಥಿಂಕ್ ಡೆಫಿನೆಟ್ಲಿ ಇಟ್ ವಿಲ್ ರೈನ್ ಟುಡೇ. ಇಟ್ ವಾಸ್ ಹಿಯರ್ ಬೈ ದ ವೇ. ಐ ವಾಸ್ ಗೋನ್ ಗೋ ಸಮ್ವೇರ್ ಎಲ್ಸ್ ಓನ್ಲಿ. ಒಂದು ಸಣ್ಣ ಮೀಟಪ್ ಆಯಿತು. ನಮ್ಮ ಯಾರು ಟೀಚರ್ ಬಂದಿದ್ದಾರಲ್ಲ, ನಮ್ಮ ಲೆಕ್ಚರ್ ಬಂದಿದ್ದಾರಲ್ಲ. ಅವನ ಸೇ ಸಮಥಿಂಗ್. Hello vlog. ಓಕೆ, ನಮ್ಮ ಲೆಕ್ಚರ್ ಬಂದಿದ್ದಾರಲ್ಲ. What? Once you upload it, send. Yeah, sure. This vlog needs to be edited now because of us. What is there? I am gonna just put it raw. Whatever is there. Raw? ಎಲ್ಲಿದ್ದೆ ನಾನು? ನಮ್ಮ ಲೆಕ್ಚರ್ ಸ್ವಲ್ಪ ಹಿಲ್ಡಶೈಮಿದು ಹಿಸ್ಟ್ರಿ ಬಗ್ಗೆ ಹೇಳಿದರು. ಆ್ಯಂಡ್ ರೈಟ್ ನಾವು ಈಸ್ ಟೇಕಿಂಗ್ ಅಸ್ ಆನ್ ಎ ಟೂರ್. ಐ ಡೋಂಟ್ ನೋ ವೇರ್ ವಿ ಆರ್ ಗೋನಾ ಗೋ ಫಸ್ಟ್. ಸೊ ಪಾರ್ಕಿಂಗ್ ಏನು ಕಾಣ್ತಿದೆಯಲ್ಲ, ಇದು ಆ್ಯಕ್ಚುಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತೆ. ಇಟ್ ವಿಲ್ ಬಿ ದೇರ್ ಆನ್ ವೆನೆಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್. ಬಟ್ ದ ಥಿಂಗ್ ಈಸ್, ವಾಟ್ ಎವರ್ ವೆಜಿಟೇಬಲ್ಸ್ ಯು ಗೆಟ್ ಓವರ್ ಹಿಯರ್, ಇಟ್ಸ್ ಅ ಬಿಟ್ ಎಕ್ಸ್ಪೆನ್ಸಿವ್ ದ್ಯಾನ್ ವಾಟ್ ಯು ಗೆಟ್ ಇನ್ ಲಿಡಲ್ ಆ್ಯಂಡ್ ಆಲ್ಡಿ ಆ್ಯಂಡ್ ಆಲ್. ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತೆಲ್ಲ. ಐ ವಾಸ್ ಥಿಂಕಿಂಗ್ ಆಫ್ ಕಮಿಂಗ್ ಹಿಯರ್ ಬಿಕಾಸ್ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹೌಸ್. ಬಟ್ ವೆನ್ ದೇ ಸೇ ಇಟ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್ ದ್ಯಾನ್ ಲಿಡಲ್ ಆ್ಯಂಡ್ ಆಲ್ಡಿ, ಐ ಸ್ಟಿಕ್ ಔಟ್ ವಿತ್ ಲಿಡಲ್. ಮತ್ತು ಇನ್ನೊಂದೇನು ಫನಿ ಪಾರ್ಟ್ ಏನಾಯ್ತು ಅಂದರೆ, ನೀವು ಇದೆಲ್ಲ ಕಾಣ್ತಿದ್ದಲ್ಲ, ಸ್ಟ್ಯಾಚ್ಯೂ ಆ್ಯಂಡ್ ಆಲ್ ಫೌಂಟೇನ್ಸ್, ಆ್ಯಕ್ಚುಲಿ ವಾಟರ್ಲೆಸ್ ಫೌಂಟೇನ್ ಅಂತಾರೆ ಇದಕ್ಕೆಲ್ಲ. ಸೊ ಥಿಂಗ್ ಇಸ್ ವಾಟ್, ಏನು ನಮ್ಮ ಲೆಕ್ಚರ್ ಯಾರು ಬಂದಿದ್ದಾರಲ್ಲ, ಚಂದ ಮಾಡಿ ಹಿಸ್ಟ್ರಿ ಹೇಳ್ತಾರೆ, ಮತ್ತು ಅವರೇ ಆ ಹಿಸ್ಟ್ರಿಯನ್ನು ರೋಸ್ಟ್ ಮಾಡ್ತಾರೆ. ಹಾಸ್ಪಿಟಲ್ಸ್, ಓಲ್ಡ್ ಚರ್ಚ್ ಆ್ಯಂಡ್ ಮತ್ತು ಅವಾಗ ತೋರಿಸಿದೆ ಅಲ್ಲ ಅಂತ ಮಾರ್ಕೆಟ್ ಪ್ಲೇಸ್ ವೇರ್ ಯು ಗೆಟ್ ಫಾರ್ಮರ್ಸ್ ಮಾರ್ಕೆಟ್. ಓಕೆ,
ಅದೆಲ್ಲ ತೋರಿಸ್ತಿದ್ದಾರೆ. ಆ್ಯಂಡ್ ರೈಟ್ ನಾವು ವಿ ಆರ್ ಗೋನಾ ಗೋ ಆ್ಯಂಡ್ ಸ್ಟಾಪ್ ಇನ್ ಒನ್ ಮೋರ್ ಪ್ಲೇಸ್ ಆ್ಯಂಡ್ ದೆನ್ ವಿಲ್ ಬಿ ಹೆಡಿಂಗ್ ಟು ಸಿಟಿ ಸೆಂಟರ್ ಆ್ಯಸ್ ಯೂಶುವಲ್. ಸೊ ಯಾವುದೇ ಸಿಟಿ ಟೂರ್ ಇರಲಿ, ಎಟ್ ದ ಎಂಡ್ ಆರ್ ಎಟ್ ದ ಬಿಗಿನಿಂಗ್ ದೇ ಆರ್ ಗೋನಾ ಟೇಕ್ ಅಸ್ ಟು ಸಿಟಿ ಸೆಂಟರ್. And but one more thing, today is Sunday. Usually all the shops are closed except restaurants. I don't know, I think ಕ್ಲೋಸ್ ಆಗಿರೋ ಶಾಪ್ ತೋರಿಸಿ ಇದು ಸಿಗ್ತದೆ ಅದು ಸಿಗ್ತದೆ ಅಂತ ಹೇಳಬಹುದು. ಆ್ಯಂಡ್ ದಿಸ್ ಇಸ್ ಅ ನೈಸ್ ದಿನ we had been to this pub as well, but it's very far from my place. ಅಂದರೆ at least ಒಂದು 10-15 minutes walk ಉಂಟು ಬ್ಯಾಕ್ ಟು ಮೈ ರೂಮ್ ಫ್ರಮ್ ಹಿಯರ್. ಅದಕ್ಕೆ ತೋರಿಸ್ಲಿಕ್ಕೆ ಆಗಿಲ್ಲ. ಆ್ಯಂಡ್ ದ ವೇ ಇನ್ ವಿಚ್ ಐ ಗೋ ಈಸ್ ಪ್ರಿಟಿ ಬ್ಯೂಟಿಫುಲ್. ಯು ಗೈಸ್ ಕ್ಯಾನ್ ಸಿ ಚರ್ಚ್. ಇಲ್ಲಿದು ಚರ್ಚ್ ಎಷ್ಟು ಉದ್ದ ಇದೆ ಅಂದರೆ ಮತ್ತೆ ಎಷ್ಟು ಚೆಂದ ಇದೆ ಅಂದರೆ ಇಟ್ಸ್ ರಿಯಲಿ ನೈಸ್ ಆ್ಯಕ್ಚುಲಿ. Last Sunday it was dead silent, but today it's lively actually. There are cloth market going on, done with city tour, and we are back in the main square of Hildesheim. ನೋಡಬಹುದು. So we are back here. ಮತ್ತೆ ನಮ್ಮನ್ನವರು ಫೋಟೋ ಶೂಟ್ ಮಾಡ್ಕೊತವ್ರೆ. ಲೆಟ್ ದೆಮ್ ಡು ವಾಟ್ ಎವರ್ ದೇ ವಾಂಟ್. ಏನಾಯ್ತು ಅಂದರೆ ಒಂದು ಲಾಸ್ಟ್ 10 ಮಿನಿಟ್ಸಿಂದ ತಲೆ ಒಟ್ರಾಸಿ ನೋವುಂಟು. ಐ ಡೋಂಟ್ ನೋ ವೈ, ಪ್ರಾಬಬ್ಲಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅದಕ್ಕಿಂತ ಆಗಿರಬಹುದು. ನೋಡಿ ಮನೆ ಹೋಗಿ ಏನಾದ್ರು ಚಿಕನ್ ಏನಾದ್ರು ಮಾಡ್ಕೊಂಡು ತಿನ್ನಬೇಕು. ಇಲ್ಲ ತಲೆ ಸ್ವಲ್ಪ ಜಾಸ್ತಿ ನೋವ್ತಾ ಇದೆ. ಒಂದು ಐಟಮ್ ತರಲಿಕ್ಕೆ ಮರ್ತೋಯ್ತು ಆ್ಯಂಡ್ ದ್ಯಾಟ್ ವಾಸ್ ಬೇಕಿಂಗ್ ಪೇಪರ್. ಯಾಕಂದರೆ ನಾನು ಅಲ್ಲಿ ನೋಡಿದೆ 249 ಇತ್ತು, ಬಟ್ ನಾನು ಅಂದ್ಕೊಂಡೆ ಮನೆಯಲ್ಲಿ ಇರಬಹುದಂತ. ಬಿಕಾಸ್ ಮೊನ್ನೆ ನಾನೊಂದು ಚಿಕನ್ ಮಾಡಿದ್ದಲ್ಲ ನೈಟ್, ಹಾಗೆ ಇರ್ಬೋದಂತ ಅಂದ್ಕೊಂಡು ಬಂದಿದ್ದು. ನೋಡಿದ್ರೆ ನಿನ್ನೆ ಬಂದು ನೋಡ್ತೀನಿ ಬೇಕಿಂಗ್ ಪೇಪರ್ ಒಂದು ಸ್ಮಾಲ್ ಪೀಸ್ ಬಿಟ್ಟರೆ ಬೇರೆ ಏನಿಲ್ಲ. ಹೌ ಟು ಅಡ್ಜಸ್ಟ್ ಇನ್ ದ್ಯಾಟ್ ಐ ಶೋ ಯು. ಇನ್ನು ಒಂದು ನೋಡ್ತಿದ್ದಲ್ಲ ಆ ಗೋಡಲ್ ಇನ್ ದಿಸ್ ಸ್ಮಾಲ್ ಪೀಸ್, ಅದರಲ್ಲಿ ಎಷ್ಟು ಚಿಕನ್ ಆಗುತ್ತೆ ಅಷ್ಟು ಇಟ್ಟು ಚಿಕನ್ ಈಸ್ ಕುಕಿಂಗ್ ರೈಟ್ ಓವರ್ ದೇರ್. ಐ ಹ್ಯಾವ್ ಟು ವೇಟ್ 20 minutes. ಅದು ಆದಮೇಲೆ ಅದು ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಅವತ್ತು ಮೊನ್ನೆ ಎಂತ ಇದು ಆ್ಯಕ್ಚುಲಿ ರ್ಯಾಪ್ ಇದೆ ಚಪಾತಿ ಥರ ಅಂತ ಹೇಳ್ತಾರಲ್ಲ, ರ್ಯಾಪ್ ಅಂತ ನಮ್ಮ ಶವರ್ಮ ರ್ಯಾಪ್ ಎಲ್ಲ ಮಾಡ್ತಾರಲ್ಲ ಅದರದ್ದು. ಸೊ ಅದಕ್ಕೆ ಲೆಟ್ಸ್ ಮೇಕ್ ಎ ರ್ಯಾಪ್. ಚಿಕನ್ ಏನು ಬಿಸಿ ಮಾಡ್ತೀನಿ, ಐ ಮೀನ್ ಕುಕ್ ಮಾಡ್ತೀನಲ್ಲ, 4 ಪೀಸನ್ನು ಮಾಡ್ತೀನಿ. ಅದರಲ್ಲಿ 2 ಪೀಸ್ ಸ್ವಲ್ಪ ಮೆತ್ತಗೆ ಇಟ್ಟಿದ್ದೀನಿ, ಚಾಪ್ ಪೀಸಸ್ ಮಾಡಿ ಅದು ಮಧ್ಯದಲ್ಲಿಟ್ಟು ರೋಲ್ ಮಾಡಿ. ಅಷ್ಟೇ ಇವತ್ತಿದು ಲಂಚ್. ಪ್ರೋಟೀನ್ಸ್ ಆಯಿತು. ಐ ಥಿಂಕ್ 2 ರ್ಯಾಪ್ ಮಾಡ್ಬೋದು, ಸ್ಟಮಕ್ ಫೀಲಿಂಗ್ಸ್ ಆಗ್ತದೆ. ಓಕೆ, ಐ ಥಿಂಕ್ ಚಿಕನ್ ಲುಕ್ಸ್ ಕುಕ್ ಟು ಮೀ. ಕುಕ್ ಆಗಿದೆ. ಲೆಟ್ ಇಟ್ ಸ್ಟೇ ದೇರ್ ಫಾರ್ ಎ ವೈಲ್. ಮತ್ತು ಇಲ್ಲಿ ನಾನು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಐ ಹ್ಯಾವ್ ಟು ಹೀಟ್ ದಿಸ್ ರ್ಯಾಪ್. ಐ ನೀಡ್ ಟು ಹೀಟ್ ಇಟ್ ರೈಟ್. ಅದು 2 ಹೀಟ್ ಮಾಡಿ ಇಟ್ಕೊತೀನಿ. ದೆನ್ ಐ ವಿಲ್ ಜಸ್ಟ್ ರಿಮೂವ್ ದಿಸ್. Everything is ready. Ivaga let me start my preparations. First I just cut chicken full juicy agide. Taste is really good. ಟೂ ಹಾಟ್. ಒಂದು ಸಣ್ಣ ಪ್ರಾಬ್ಲಮ್ ಆಯಿತು. ನನ್ನ ರೋಲ್ ಮತ್ತು ಚಿಕನ್ ಪ್ರಿಪೇರ್ ಮಾಡೋದು ವಿಡಿಯೋ ಮಾಡಿದ್ದೆ, ಅದು ರೆಕಾರ್ಡ್ ಆಗಿಲ್ಲ ಬಿಕಾಸ್ ಮೈ ಸ್ಟೋರೇಜ್ ವಾಸ್ ಫುಲ್. ವಾವ್. ಸೊ ರೈಟ್ ನಾವು ನೀವು ನೋಡ್ಬೋದು 2 ರೋಲ್ ಮಾಡಿದ್ದೀನಿ, ರೆಡಿ ಇದೆ. ಮತ್ತು ಚಿಕನ್ ವಾಟ್ ಎವರ್ ಇದೆಲ್ಲ ಅಂದರೆ ಪೀಸ್ ಯಾಕಂದರೆ ಇದು ತೆಗ್ದು ಇದಕ್ಕೆ ಹಾಕಿದ್ದೀನಿ. ದಿಸ್ ಇಸ್ ಒನ್ ಪ್ರಾಪರ್ ಪೀಸ್ ಐ ಗೆಟ್ ಟು ಈಟ್. ಓಕೆ, ಜಸ್ಟ್ ಕೀಪ್ ಇಟ್ ಔಟ್ ಹಿಯರ್. ಓಕೆ, ಲೆಟ್ ಮೀ ಹ್ಯಾವ್ ಮೈ ಬ್ರಂಚ್ ಅಗೇನ್. ಇವತ್ತು ಸಲ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಟುಗೆದರ್. It is good. Too good by the way. One more bite.
Going for a walk. See Huh? you, bro. ಬಾಯ್. Bye. ಈಗ ತಿಂದು ಬಂದ ಚಿಕನ್ ತಿಂದು ತೋರಿಸುತ್ತಾ. ಚಿಕನು ನಿನ್ನೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಲ್ಲ, ಟೇಸ್ಟ್ ಗುಡ್. ನಿನ್ನೆ ಮ್ಯಾರಿನೇಟ್ ಮಾಡಿ ಇಟ್ಟದ್ದು ಒಳ್ಳೇದಾಯ್ತು. ಟೇಸ್ಟ್ ಒಳ್ಳೇದು. ಡನ್ ವಿತ್ ದ್ಯಾಟ್ ಒನ್ ನೈಸ್ ಮೀಲ್. ಇವಾಗೆ ಪ್ಲ್ಯಾನ್ ಏನಂದರೆ, ಪ್ಲ್ಯಾನ್ ಏನೂ ಇಲ್ಲ ಅಂದರೆ ಏನು ಮಾಡಲಿಕ್ಕಿಲ್ಲ, ಹೊರಗಡೆ ಹೋಗ್ಲಿಕ್ಕಿಲ್ಲ. ಹೊರಗಡೆ ಹೋಗ್ಲಿಕ್ಕೆ ಏನು ಮಾಡೋದುಂಟು, ಎಲ್ಲ ಅಂಗಡಿ ಬಂದಾಗಿದೆ. ಸೊ ಹೊರಗಡೆ ಹೋಗಿ ಸಹ ಒಂದು ಏನು ಅರ್ಥ ಇಲ್ಲ. ಸೊ ರೈಟ್ ನಾವು ವಾಟ್ ಐ ಆಮ್ ಪ್ಲಾನಿಂಗ್ ಈಸ್, ಟೈಮ್ ರೈಟ್ ನಾವು ಈಸ್ 3:24. ಇಂಡಿಯಾದಲ್ಲಿ ಐ ಥಿಂಕ್ 7 or 8 ಆಗಿರ್ತದೆ. ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಕಾಲ್ mom, dad, friends, everyone, and I'll do one thing, I'll edit the vlog right now because ನಾಳೆ ಬೆಳಗ್ಗೆ ಕ್ಲಾಸ್ ಇದೆ at 10 o'clock and I don't want to miss that. ಅದಕ್ಕೆ ಬೇಗ ಮಲಗಿ ಬೇಗ ಎದ್ದು ಹೋಗಬೇಕಾಗ್ತದೆ. ನಾನಂದರೆ ನಂದು ಎಕ್ಸ್ಪೆನ್ಸನ್ನು ಟ್ರ್ಯಾಕ್ ಮಾಡ್ತಾ ಇದ್ದೆ. ಸೊ ಬೇಸಿಕಲಿ ಬಂದಾಗಿಂದ ನನ್ನ HDFC ಫಾರೆಕ್ಸ್ ಕಾರ್ಡಿಂದ ಆಲ್ಮೋಸ್ಟ್ 400 euro ಡ್ರಾ ಮಾಡಿದ್ದೀನಿ. ಮನೆಯಿಂದ 770 euro ತೊಗೊಬಂದಿದ್ದೆ. ಸೊ 770 euro ಬಂದಿದ್ದ ದಿನವೇ ನಂದು ಡೆಪಾಸಿಟ್ ಮತ್ತು ರೆಂಟ್, 500 ಡೆಪಾಸಿಟ್ 270 ರೆಂಟ್ ಅಂತ ಹೇಳಿ ಸೊ ಬಂದಿದ್ದೀನಿ, ನನಗೆ ಕೊಟ್ಟು ಖಾಲಿ ಆಗಿತ್ತು. ಮತ್ತು 400 ಅಂತ ತೆಗೆದಿದ್ರಲ್ಲಿ 400ಅಲ್ಲಿ 100 euro ನಾನು ಡೂಗೆ ಕೊಟ್ಟಿದ್ದೆ ಫಾರ್ ಎಲೆಕ್ಟ್ರಿಸಿಟಿ, ವೈಫೈ, ಗ್ಯಾಸ್, ಎವ್ರಿಥಿಂಗ್. ಸೊ ಮಿಕ್ಕಿದ್ದು 300 ಯೂರೋದಲ್ಲಿ ನನ್ನ ಹತ್ರ ಹಾರ್ಡ್ಲಿ ಒಂದು 50 euro ಕ್ಯಾಶ್ ಇರಬೇಕು ಕೈಯಲ್ಲಿ. ಸೊ 300ಅಲ್ಲಿ 50 ಹೋದರೆ 250 euro. 250 euro ಏನು ಸ್ಪೆಂಡ್ ಮಾಡಿದೆ ಅಂತ ನಂಗೆ ಒಮ್ಮೆಲೆ ಗೊತ್ತಾಗಿಲ್ಲ ಎಲ್ಲಿ ಸ್ಪೆಂಡ್ ಮಾಡಿದೆ ಅಂತ. ಅದಕ್ಕೆ ನಾನೆಲ್ಲ ವ್ಲಾಗ್ ಮಾಡಿದ್ದೀನಲ್ಲ, ವ್ಲಾಗಲ್ಲಿ ನಾನು ಆಬ್ವಿಯಸ್ಲಿ ಎಲ್ಲ ಏನೆಲ್ಲ ಸ್ಪೆಂಡ್ ಮಾಡಿದ್ದೀನಿ ಎಲ್ಲ ಹೇಳಿದ್ದೆ. ಸೊ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಆಲ್ ದೀಸ್ ವ್ಲಾಗ್ಸ್ ಆ್ಯಂಡ್ ಆಲ್, ಆ್ಯಂಡ್ ಐ ಫೈಂಡ್ ಔಟ್ ನನಗೆ ಖಾಲಿ 120, 130 ಇತ್ತು, 138, 130ದು ಲೆಕ್ಕ ಸಿಗ್ತಿದೆ. ಮಿಕ್ಕಿದ್ದು ಎಷ್ಟು, ಮಿಕ್ಕಿದ್ದು ನನಗೆ ಲೆಕ್ಕನೇ ಸಿಗ್ತಿಲ್ಲ ಅಂದರೆ ಎಲ್ಲಿ ಸ್ಪೆಂಡ್ ಆಗಿದೆ ಅಂತ. ಸೊ ಐ ಆಮ್ ಲಿಟಲ್ ಕನ್ಫ್ಯೂಸ್ಡ್, ಎಲ್ಲಿ ಸ್ಪೆಂಡ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಲೆಟ್ ಮಿ ಗೆಟ್ ದಿಸ್ ಥ್ರೂ. ಏನಾಯ್ತಂದರೆ, ನಾನು ನನ್ನ ಫ್ರೆಂಡ್ ಕರಣ್ ಹತ್ರ ಮಾತಾಡ್ಬೇಕಾದ್ರೆ ಅವನೊಂದು ಹೇಳಿದ, ನಿಂದು ಈ ತಿಂಗಳದ್ದು ಎಕ್ಸ್ಪೆನ್ಸ್ ಎಷ್ಟಾಯ್ತಂತ. ಹಾಗೆ ಯೋಚನೆ ಮಾಡಬೇಕಾದ್ರೆ ಐ ಥಾಟ್ ವೈ ನಾಟ್ ಲೆಟ್ಸ್ ಕ್ಯಾಲ್ಕುಲೇಟ್ ಮೈ ಎಕ್ಸ್ಪೆನ್ಸ್ ಆ್ಯಂಡ್ ಸಿ ಹೌ ಮಚ್ ಐ ಹ್ಯಾವ್ ಸ್ಪೆಂಟ್ ಇನ್ 1.5 week. ಜರ್ಮನಿ ಬಂದು ಖಾಲಿ 1.5 ವಾರ ಆದದಷ್ಟೇ. ಹಾಗೆ ಚೆಕ್ ಮಾಡುವ ಅಂತ ಹೋದದ್ದು ಎಷ್ಟು ಆಗಿರಬಹುದು ಅಂತ. ಸೊ ಏನು ಮಾಡಿದೆ ಅಂದರೆ, ನಾನಿಲ್ಲಿ ಬಂದಿದ್ದ ದಿನ ಮತ್ತು ಫ್ಯೂ ಡೇಸ್ ಲೇಟರ್ ಐ ಹ್ಯಾಡ್ ವಿಡ್ರಾನ್ ಕ್ಯಾಶ್ ಫ್ರಮ್ ATM. ಸೊ ಟೋಟಲಿ 400 euro ವಿಡ್ರಾ ಮಾಡಿದೆ. ಮತ್ತು ಲೆಕ್ಕ ಮಾಡಿದೆ ಅಂದರೆ, ಫಸ್ಟ್ ಲೆಕ್ಕ ಮಾಡಿದಾಗ ಐ ವಾಸ್ ಗೆಟಿಂಗ್ 160 euro ಶಾರ್ಟ್. ಅಂದರೆ 160 euro ಎಲ್ಲಿ ಸ್ಪೆಂಡ್ ಮಾಡಿದೆ ಗೊತ್ತೇ ಆಗ್ತಿರಲಿಲ್ಲ. ಮತ್ತು ಇದನ್ನು ಸರಿ ಕರೆಕ್ಟಾಗಿ ನೋಟ್ಬುಕ್ಕಲ್ಲೆಲ್ಲ ನಾನು ನನ್ನದೇ ವ್ಲಾಗ್ಸ್ ನೋಡಿದ್ದೆ ಎಲ್ಲೆಲ್ಲಿ ಸ್ಪೆಂಡ್ ಮಾಡಿದೆ. I think I have mentioned in vlogs where and all I have spent what and how much and all. ನಾ ಎಲ್ಲ ಲಾಸ್ಟ್ 1 week ಇದೆಲ್ಲ ವ್ಲಾಗ್ ನೋಡಿ ಐ ಫಿಗರ್ಡ್ ಔಟ್ ವೇರ್ ಆ್ಯಂಡ್ ಆಲ್ ಐ ಹ್ಯಾವ್ ಸ್ಪೆಂಡ್ ಮೈ ಮನಿ ಆ್ಯಂಡ್ ಎಲ್ಲ ಲಿಸ್ಟ್ ಮಾಡಿದೆ ನೋಟ್ಬುಕ್ಕಲ್ಲಿ. ಮತ್ತೇನು ಮಾಡಿದೆ, ಐ ಆ್ಯಡೆಡ್ ಅಪ್ ಆ್ಯಂಡ್ ಐ ಆಮ್ ಸ್ಟಿಲ್ ಗೆಟಿಂಗ್ 66 euro is missing somewhere, or I'm not sure is it missing or I spent it somewhere else. ನಂಗೆ ಸರಿಯಾಗಿ ಗೊತ್ತಾಗ್ತಿಲ್ಲ, ನೆನಪಾದರೆ ನೋಡುವ ಹೇಳ್ತೀನಿ. ಬಟ್ ಫಾರ್ ರೈಟ್ ನಾವು 66 euro ಎಲ್ಲಿ ಸ್ಪೆಂಡ್ ಮಾಡಿದೆ, ಆರ್ ಐ ಡೋಂಟ್ ನೋ, ಐ ಮೈಟ್ ಹ್ಯಾವ್ ಲೂಸ್ಡ್ ಇಟ್. ಸರಿ ಗೊತ್ತೇ ಆಗ್ತಿಲ್ಲ ಮಾರೆ 66 euro ಎಲ್ಲಿ ಹೋಯ್ತು ಅಂತ. ಕನ್ವರ್ಟ್ ಮಾಡಬಾರ್ದು ನಂಗೆ ಗೊತ್ತುಂಟು, ಬಟ್ 66 is ಆಲ್ಮೋಸ್ಟ್ 5,500-6,000 ಹತ್ರ ಏನೋ ಬರ್ತದೆ. ತಲೆ ಹಾಳಾಗೋಗ್ತುಂಟು ಮಾರೆ ನನ್ನ ಕೈಯಿಂದ. 5,500 ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಸ್ಪೆಂಡ್ ಮಾಡಿದೆ. ಅಟ್ಲೀಸ್ಟ್ ಒಂದು ಚೂರ ನೆನಪಿದ್ದಿದ್ರೆ ನಾನು ಅದು ಆ್ಯಡ್ ಮಾಡಿ ಆಯಿತು ಇಲ್ಲಿ ಸ್ಪೆಂಡ್ ಮಾಡಿದೆ, ಓಕೆ ಫೈನ್. ಮಿಸ್ ಮಾಡಿದೆ ಅಂತ ಹೇಳಿದರೆ ನಂಗೆ ತಲೆ ಹಾಳಾಗೋಗ್ತದೆ ಮಾರಿ. ಎಲ್ಲಿ ಖರ್ಚು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಮಿಸ್ ಆಯ್ತು ಅಂತ ಗೊತ್ತಾಗ್ತಿಲ್ಲ, ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಏನು ಮಾಡಿದೆ ಮಾರೆ ಹಣ ಅಂತ. ಅವಾಗ ಅದಕ್ಕೆ ಅದೆಲ್ಲ ಮಾಡಿ ಇವಾಗ ನನಗೆ ಮೂಡೇ ಹೊಟ್ಟೋಯ್ತು, ಎಂತ ಮಾಡ್ಲಿಕ್ಕೆ ಸಹ ಮನಸ್ಸಿಲ್ಲ. ಇವಾಗ ನಿನ್ನೆ ನೈಟ್ ಕೂಡ 8 ಪಿಜ್ಜಾ, ಅದೇ 1 ಪಿಜ್ಜಾ ಉಂಟು. ಐ ಜಸ್ಟ್ ಕುಕ್ ದಟ್ ಪಿಜ್ಜಾ ಆ್ಯಂಡ್ ಈಟ್ ಇಟ್. ಐ ಡೋಂಟ್ ನೋ ನನಗೆ ಕರೆಕ್ಟ್ ನಿದ್ದೆ ಬೇಕು, ಎಲ್ಲ ತಲೆ ಹಾಳಾಗ್ತುಂಟು. ಐ ಜಸ್ಟ್ ಕುಕ್ ಮೈ ಪಿಜ್ಜಾ. ನಮ್ಮ 8 ಜನ ಕುಕ್ ಮಾಡ್ತಿದ್ದ, ಸೊ ಐ ಡಿಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಸೊ ಇವಾಗ ನನ್ನ ಪಿಜ್ಜಾ ಮಾಡಿ ತಿಂದು, ಆ್ಯಕ್ಚುಲಿ ಇಷ್ಟೊತ್ತು ಏನು ಮಾಡ್ತಿದ್ದೆ, ನನ್ನ ಬ್ಲಾಗ್ ಎಡಿಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಇವಾಗಿನ ತನಕ ಬ್ಲಾಗ್ ಎಡಿಟ್ ಆಗೋಗಿದೆ. ಇವಾಗ ಲಾಸ್ಟ್ ಒಂದು 2-3 ಕ್ಲಿಪ್ ಹಾಕಿ ಮಾಡಿದರೆ ಆಯಿತು. ಸೊ ಟುಡೇ ಐ ಥಿಂಕ್ ಐ ವಿಲ್ ಸ್ಲೀಪಿಂಗ್ ಅರ್ಲಿ ಆ್ಯಂಡ್ ಪಿಜ್ಜಾ ಇನ್ ದಿಸ್. Look what and all I have to do just to render a video.
ಇದು ನಾನಂದೆ ರೂಮಲ್ಲಿ ರೆಂಡರ್ ಇಟ್ಟಿದ್ದು ಇವತ್ತಿದ್ದು ಬ್ಲಾಗಲ್ಲ ಇದು ನಿನ್ನೆದು ಬ್ಲಾಗ್ ರೆಂಡರ್ ಆಗ್ತಿರೋದು. ನಿನ್ನೆಯಿಂದ ಟ್ರೈ ಮಾಡ್ತಿದ್ದೀನಿ, ರೆಂಡರ್ ಆಗ್ತಿಲ್ಲ. ಐ ಡೋಂಟ್ ನೋ ವೈ, ವಾಟ್ಸ್ ರಾಂಗ್ ವಿತ್ ಮೈ ಮ್ಯಾಕ್ ಬುಕ್ ಹಿಯರ್. ಐ ನೋ ಇಟ್ಸ್ ಪ್ರಿಟಿ ಓಲ್ಡ್ ಬಟ್ ಸ್ಟಿಲ್ ಶುಡ್ ನಾಟ್ ಡೂ ಲೈಕ್ ದಿಸ್. ಐ ಡೋಂಟ್ ನೋ ಇಟ್ಸ್ ವೈ ಇಟ್ಸ್ ಬಿಹೇವಿಂಗ್ ಲೈಕ್ ದಿಸ್. ಇವಾಗ ಏನಂದರೆ ನಾನು ನಿನ್ನೆ ನೈಟಿಂದ ಒಂದು ಆಲ್ಮೋಸ್ಟ್ 10 ಸರಿ ರೆಂಡರ್ ಮಾಡಲಿ ಟ್ರೈ ಮಾಡಿದ್ದೀನಿ, ಆಗ್ತಿಲ್ಲ. ಅಂದರೆ ಏನಾಗ್ತದೆ ಅಂದರೆ ನಾನು ಆ ಕಡೆ ನೋಡೋದು ಅದು ಸ್ಲೀಪಿಗೆ ಹೋಗ್ತದೆ ತಂತಾನೆ. ಸ್ಲೀಪಿಗೆ ಹೋದ್ಮೇಲೆ ಅದು ರೆಂಡರಿಂಗ್ ಸ್ಟಾಪ್ ಆಗ್ತದೆ. ಯೂಶ್ವಲಿ ಏನಾಗ್ತದೆ ಅಂದರೆ ನಾನು ಏನಾದ್ರು ಸ್ಪೇಸ್ ಏನಾದ್ರು ಒತ್ತಿದಾಗ ಕಂಪ್ಯೂಟರ್ ಇನ್ನೊಮ್ಮೆ ಆನ್ ಆಗ್ತದೆ, ರೆಂಡರಿಂಗ್ ರೆಸ್ಯೂಮ್ ಆಗ್ತದೆ. ಬಟ್ ಫ್ರಮ್ ಲಾಸ್ಟ್ ನೈಟ್ ಐ ಡೋಂಟ್ ನೋ ವೈ ಇಟ್ಸ್ ಸ್ಟಕ್. ಅಂದರೆ ಏನಾದ್ರು ಸ್ಲೀಪಿಂದ ಎದ್ದ ಮೇಲೆ when I click on some space or anything, ಕಂಪ್ಯೂಟರ್ ಆನ್ ಆದಾಗ ರೆಂಡರಿಂಗ್ ಮುಂದೆ ಹೋಗೋದೇ ಇಲ್ಲ. ಇವತ್ತು ಕೂಡ ಐ ಆಮ್ ಹ್ಯಾವಿಂಗ್ ದಿಸ್ ಪಿಜ್ಜಾ. ಹೋಪ್ಫುಲಿ ಹೊಟ್ಟೆ ತುಂಬಿದ್ರೆ ಆಯ್ತು, ಬೇರೆ ಏನಿಲ್ಲ. ರೈಟ್ ನೌ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಈಟ್ ಮೈ ಪಿಜ್ಜಾ. ಯು ಗೈಸ್, ಐ ಹೋಪ್ ಯು ಎಂಜಾಯ್ಡ್ ಟುಡೇಸ್ ವ್ಲಾಗ್. ಸಿಟಿ ಟೂರ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಜರ್ಮನಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಲೈಕ್ ಅಬೌಟ್ ಹೈಯರ್ ಎಜುಕೇಷನ್, MS in Germany, whatever details related to visa, everything, because I have been through all those struggles, you can say. ಎಲ್ಲ ಗೊತ್ತುಂಟು. ಏನೇ ಡೌಟ್ ಇದ್ದರೂ ಕೇಳಿ. ಐ ಆಮ್ ಥಿಂಕಿಂಗ್ ಆಫ್ ಮೇಕಿಂಗ್ ಎ ಡೀಟೇಲ್ ವಿಡಿಯೋ ಆನ್ ಹೌ ಟು ಗೆಟ್ ಅಡ್ಮಿಷನ್ ಇನ್ ಜರ್ಮನಿ, ಲೈಕ್ ಫುಲ್ ಪ್ರಾಸೆಸ್ ಎವ್ರಿಥಿಂಗ್. ನಿಮ್ಗೆ ಅದು ಬೇಕಿದ್ದರೆ ಕಮೆಂಟ್ ಮಾಡಿ. ರೈಟ್ ನೌ ಐ ಆಮ್ ಹ್ಯಾವಿಂಗ್ ಮೈ ಪಿಜ್ಜಾ. It turned out to be good. I'll meet you guys sooner. I'll meet you guys tomorrow in the new fresh vlog. I think in the next vlog ನನ್ನ ಕ್ಲಾಸಸ್ ಸ್ಟಾರ್ಟ್ ಆಗಲಿಕ್ಕಿದೆ and it will be a whole new experience for me. I think after 6-7 months I am attending a proper class, degree class, but ಇದು masters. I'll meet you guys tomorrow. Until then, have dinner, have lunch, breakfast, everything. Bye bye.